ಈಗ ಪ್ರಪ್ರಥಮ ಅರ್ಥ ಆಗಿದೆ ಅಂತ ಅಂದ್ರೆ ಮನು ಬಳಿಗಾರ ಪುರಸ್ಕಾರಕ್ಕೆ ಕನ್ನಡ ಸಾಹಿತ್ಯ ಕ್ಷೇತ್ರ ಕನ್ನಡ ಸಾಹಿತ್ಯ ಪರಿಷತ್ತು ಅನ್ನುವಂಥದ್ದು ಒಟ್ಟಾರೆ ಸಾಹಿತ್ಯ ಕ್ಷೇತ್ರದಲ್ಲಿ ಏನು ಉಪಯೋಗ ಬಾರ್ದದ್ದು ಏನೋ ಒಂದು ಹೆಸರು ಮಾಡ್ಕೊಳ್ಳೋದು ಏನೋ ಒಂದು ಸಮಾಜಕ್ಕೆ ತಿರುಗಿಗೂ ಕಲಿತಾರೆ ಅನ್ನೋದು ಅಷ್ಟೇ ಗೊತ್ತಿಲ್ಲ. ಬಟ್ ಬರ್ತಾ ಬರ್ತಾ ಏನಾಯ್ತು, ಈಗ ಮನು ಬಳಿಗಾರ ಬಂದ ಮೇಲೆ ಎರಡು ಕಡೆಗೆ ಹೋಗ್ಬೋದು. ಮೊದಲನೇದು 3 ವರ್ಷ ಆಯ್ತಂತಂದ್ರೆ 5 ವರ್ಷ ಮಾಡ್ತಂತಾರೆ ಬರ್ದಿಟ್ಬಿಟ್ಟು ಒಂದ್ ಕಡೆ 30,000 ರೂಪಾಯಿ ಸಂಬಳ ತಗೊಳ್ಳೋಕೆ ಸ್ಟಾರ್ಟ್ ಮಾಡೋದು. ಅದೆಲ್ಲ ಒಂದ್ ಕಡೆ ದತ್ತಿ ಇಟ್ಟಿದ್ದಾರೆ ಅಂತ ಹೇಳ್ತಾರೆ. ಅದನ್ನೇ ಆ 30,000 ಏನ್ ಸ್ಯಾಲರಿ ತಗೊಂಡ್ರು ಅದು ದತ್ತಿ ಇಟ್ಟಿದ್ದಾರೆ, ಹಂಗಾಗಿ ಅವ್ರು ಸಂಬಳ ತಗೊಂಡ್ರು ಅನ್ನೋದು ಮುಂದುವರೆಪಡಿಸುತ್ತೆ. 5 ವರ್ಷ ಮಾಡಿದ್ದು ಬಹಳಷ್ಟು ದುರುದ್ದೇಶಪೂರ್ವಕ ಅಂತ ಹೇಳ್ಬೋದು. 3 ವರ್ಷಕ್ಕಿದ್ದದ್ದು 5 ವರ್ಷದ ಮಾಡುವಂಥದ್ದು. ಇನ್ನು ಅದು ಬಿಟ್ಟರೆ ಈಗ ಬಂದಂತ ಜೋಶಿ ಅವರು ಆಡಿಟ್ ರಿಪೋರ್ಟ್ ಪ್ರಕಾರ ಸಂಪೂರ್ಣ ಮಾಹಿತಿ ಕಲೆ ಹಾಕಿದಾಗ ಒಂಥರ ಬೆಚ್ಚ ಬೀಳಿಸುವಂಥದ್ದು. ನಾಡು ನುಡಿ ಜಲ ಅಂತ ಅಂದ್ರೆ ಅದೊಂದು ಮೇಲ್ಮಟ್ಟದ ಒಂದು ಹೋರಾಟ, ಇಲ್ಲಿಗೋಸ್ಕರ ಹೋರಾಟ, ನೆಲ ಜಲ ಮೂಲ ಅನ್ನುವಂಥದ್ದು. ಆದ್ರೆ ಇವ್ರದ್ದು ಹೇಗಿದೆ ಅಂತ ಅಂದ್ರೆ ನಾನು ಲೆಕ್ಕ 6,291 ರೂಪಾಯಿ ಪರ್ ಡೇ ಅವ್ರಿಗೆ ಸ್ಯಾಲರಿ ಇದೆ. ಎಲ್ಲ ಒಟ್ಟಾರೆ ಅವ್ರ ಸ್ಯಾಲರಿ ತಗೊಳ್ಳುವಂಥದ್ದು ಇರ್ಬೋದು, ಬೇರೆ ಬೇರೆ ಖರ್ಚು ವೆಚ್ಚಗಳನ್ನು ತೋರಿಸುವಂಥದ್ದು. ಸೊ ಒಂದು ಸಣ್ಣ ಉದಾಹರಣೆ ಏನ್ ಹೇಳ್ಬೋದು ಅಂತ ಅಂದ್ರೆ, ಇಂಧನ ಅಂತ ಹೇಳಿ ಸೇರಿಸ್ಕೊಳ್ತಾರೆ, ಕಾರ್ಗೆ ಖರ್ಚು ವೆಚ್ಚ ಅಂತ ಸೇರಿಸ್ಕೊಳ್ತಾರೆ, ಪ್ರಯಾಣ ಭತ್ಯೆಯಿಂದ ಸೇರಿಸ್ಕೊಳ್ತಾರೆ, ದಿನ ಭತ್ಯೆಯಿಂದ ಸೇರಿಸ್ಕೊಳ್ತಾರೆ. ಸೊ ಇವೆಲ್ಲವೂ ಒಂದಕ್ಕೆ ಬರುತ್ತೆ. ಆದ್ರೆ ಲಿಮಿಟೇಷನ್ ಇದೆ, 5 ಲಕ್ಷ ರೂಪಾಯಿ ಅಷ್ಟೇ ಬಿಲ್ ಮಾಡಬೇಕು ಅಂತ ಹೇಳಿ 5 ಲಕ್ಷ ರೂಪಾಯಿ ಒಳಗಡೆ ಅಂದ್ರೆ 5 ಇಂಟು 4ಕ್ಕೆ ಬರೀ ಕಾರ್ ಒಂದಕ್ಕೆ ಪ್ರಯಾಣ ಭತ್ಯೆ ಅನ್ನೋ ವಿಚಾರದಲ್ಲಿ 4 ತಗೋತಾರೆ, 20 ಲಕ್ಷ. ಒಟ್ಟು ಅವ್ರು ಒಟ್ಟಾರೆ ಖರ್ಚು ಒಂದು ವರ್ಷದಲ್ಲಿ ಸರಿ 2023-24 ತಗೊಂಡಿರುವಂತದ್ದು 22,06,000 ರೂಪಾಯಿ. 22,06,000 ರೂಪಾಯಿ ಒಂದು ವರ್ಷ 23-24. ಇದೆಲ್ಲ ಒಂದ್ ಭಾಗ. ಆದ್ರೆ ಒಟ್ಟೆ ಇವರೆಲ್ಲರ ಖರ್ಚು 22 ಲಕ್ಷ ಚಿಲ್ಲರೆ ಒಂದು ವರ್ಷಕ್ಕಾದ್ರೆ 6,200 ರೂಪಾಯಿ ಒಂದು ದಿನಕ್ಕೆ ಬೀಳುತ್ತೆ ಅವರಿಗೆ. ಸಾಹಿತ್ಯ ಸಮ್ಮೇಳನ ಅಂತ ಬಂದಾಗ ನಾವು ಹಳದನ್ನ ಬಿಟ್ಟಿಗೆ ಅವರು ಕೇವಲ ಮಂಡ್ಯದ ಒಂದಿನ ತಗೊಂಡ್ರು, ನಾವು 30 ಕೋಟಿ ತಗೊಂಡಿದ್ರು. 27 ಕೋಟಿ ಏನೋ ಲೆಕ್ಕ ಕೊಟ್ಟಿದ್ದಾರೆ, 2.5 ಕೋಟಿ ವಾಪಸ್ ಕೊಟ್ಟಿದ್ದಾರೆ. ಬಟ್ ಆ 2.5 ಕೋಟಿ ಇನ್ನೂ ಲೆಕ್ಕ ಕೊಟ್ಟಿದ್ದಾರೆ ಯಾರು, ಜೋಶಿ ಅವರು. ಈಗ ಬಳ್ಳಾರಿಗೆ 40 ಕೋಟಿ ಕೇಳಿದ್ದಾರೆ. ಅಂದ್ರೆ ಇವೆಲ್ಲ ಲೆಕ್ಕಾಚಾರನ ಅನೌಪಚಾರಿಕವಾಗಿ ನಾವು ಲೆಕ್ಕ ಹಾಕೊಂಡ್ರು. ಎಲ್ಲೋ ಒಂದ್ ಕಡೆ ಒಂದು ಸಾಹಿತ್ಯ ಸಮ್ಮೇಳನದ ರಾಜ್ಯ ಮಟ್ಟದಂದ್ರೆ ಕನಿಷ್ಠ 2.5 to 5 ಕೋಟಿ ಲಾಭ ಇದೆ ಒಂದೊಂದು ಒಂದು ರೀತಿಯಿಂದ. ಯಾಕೆ ಹೇಳ್ತೀನಿ ಅಂತ ಅಂದ್ರೆ, ಸ್ಮರಣ ಸಂಚಿಕೆ ಅನ್ನುವಂಥ ಸಂದರ್ಭದಲ್ಲಿ ಇದುವರೆಗೂ ಬಿಡುಗಡೆ ಆಗಿಲ್ಲ. ಎಷ್ಟು ತಿಂಗಳಿದೆ ಸರ್ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ? ಇನ್ನೂ ಸ್ಮರಣ ಸಂಚಿಕೆ ಬಿಡುಗಡೆ ಇಲ್ಲ. ಔಪಚಾರಿಕವಾಗಿ ಅಷ್ಟೇನಲ್ಲಿ ಏನೋ ಒಂದು ಪುಸ್ತಕ ಮಾಡಿ ಅದೇ ಒಟ್ಟಾರೆ ಎವಿಡೆನ್ಸ್ ಮಾಡಬೇಕು. ಅತ್ಯಂತ ಮುಖ್ಯವಾಗಿ ನನಗೆ ಬೇಕಾಗಿದೆ ಅಂತಂದ್ರೆ, ಇಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾ ಮತ್ತು ತಾಲೂಕು ಏನು ಅಂತ 4 ತಾಲೂಕುಗಳು, ಅರವಳ್ಳಿ ಒಟ್ಟಪಡಿಸಿ ಅರವಳ್ಳಿ 4 ತಾಲೂಕು ಪರಿಷತ್ತು ಮತ್ತೆ ಜಿಲ್ಲಾ ಪರಿಷತ್ತು ಏನ್ ಅವರ ನಿರ್ಧಾರ ಏನು ಅನ್ನೋದು ತಿಳ್ಕೊಂಡ್ರೆ ನಾವು ಮಾಡ್ಬೋದು. ಅದಿಲ್ಲ ಅಂತಂದ್ರೆ ಪ್ರಯತ್ನಕ್ಕೆ ಬರೋದಿಲ್ಲ ಸರ್. ನಾವು ಇವ್ರ ವಿರುದ್ಧ ಹೋರಾಟ ಮಾಡೋದು, ಅವ್ರ ವಿರುದ್ಧ ಹೋರಾಟ ಮಾಡೋದು.